ಒಂದು ಕಾಂಪಿಟೇಷನ್ಗೆ ಒಂದು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದರಲ್ಲಿ ಹೊಸಕೋಟೆಯಲ್ಲಿ ವಿನ್ನಾಗಿ ಮತ್ತೆ ನೆಕ್ಸ್ಟ್ ರಾಮನಗರ ಹೋಗ್ತಾರೆ. ರಾಮನಗರ ಹೋದಾಗ ಜನಪದ ಗೀತೆಯನ್ನು ಹಾಡಿರ್ತಾರೆ. ಆ ಹಾಡನ್ನ ಅವರು ನೆನ್ಪು ಮಾಡ್ಕೊತ ಇದ್ದಾರೆ. ಆ ಹಾಡು ಯಾವ ಥರ ಹಾಡು ಹೇಳಿದರು ಅಂತೇಳಿ ಕೇಳೋಣ. ತಿಳಿಮುಗಿಲ ತೊಟ್ಟಿಲಲ್ಲಿ ಮಲಗಿರುವ ಚಂದಿರನ, ತಿಳಿಮುಗಿಲ ತೊಟ್ಟಿಲಲ್ಲಿ ಮಲಗಿರುವ ಚಂದಿರನ, ಕಾಳಿ ಜೋಗುಳ ಕಾಡಿ ತೂಗುತ್ತಿತ್ತು 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 ತೂಗುತ್ತಿತ್ತು. ಗರಿಮುದರಿ ಮಲಗಿರುವ ಹಕ್ಕಿ ಗೂಡುಗಳಲ್ಲಿ, ಗರಿಮುದರಿ ಮಲಗಿರುವ ಹಕ್ಕಿ ಗೂಡುಗಳಲ್ಲಿ ಇರಳುವಂಗನಸು ಕಾಣುತ್ತಿತ್ತು ಕಾಣುತ್ತಿತ್ತು ಕಾಣುತ್ತಿತ್ತು. ತೂಗುತ್ತಿತ್ತು ತೂಗುತ್ತಿತ್ತು. ಬಾನಿನಲ್ಲಿ ತಾರೆಗಳು ಪಳ್ಳ ಪಳ್ಳನೆ ಕೊಳೆಯುತ್ತಾ ಕಿಲಕಿಲನೆ ನಗುವಂತೆ ಕಾಣುತ್ತಿತ್ತು 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 ಕಾಣುತ್ತಿತ್ತು. ತಿಳಿಮುಗಿಲ ತೊಟ್ಟಿಲಲ್ಲಿ ಮಲಗಿರುವ ಚಂದಿರನ, ಗಾಳಿ ಜೋಗುಳ ಕಾಡೆ ತೂಗುತ್ತಿತ್ತು 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 ತೂಗುತ್ತಿತ್ತು. ಈ ಏಜಲ್ಲೂ ಎಷ್ಟು ಗಟ್ಟಿಯಾಗಿದ್ದಾರೆ, ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಸೂಪರಾಗಿ ಮಾತಾಡ್ತಾರೆ. ತುಂಬ ಸಂತೋಷ ಆಯಿತು. ಅವ್ರಿಗೆ ಒಂದು ಹ್ಯಾಂಡ್ಸಮ್ ಹೇಳ್ತಾ ಅಂಕಲ್ ಥ್ಯಾಂಕ್ ಯು ಸರ್. ವೆಲ್ಕಮ್ ವೆಲ್ಕಮ್ ಸರ್. ಬಾಯ್ ಸರ್. ನಮಸ್ತೆ ನಮಸ್ತೆ ಸರ್. ನಮಸ್ತೆ.